ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚೈನ್ ಲಿಂಕ್ ಕಟ್ ಆಯ್ತಾ ಅನ್ನುವಂತಹ ಪ್ರಶ್ನೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಂತಿದೆ ಚೈನ್ ಲಿಂಕ್ ಕಟ್ ಆದಂತಹ ವಿಚಾರ. 2 ವರ್ಷ ಡ್ಯಾಂನಲ್ಲಿ ನೀರಿಲ್ಲದಿದ್ರೂ ಕೂಡ ಗೇಟ್ಗಳನ್ನು ರಿಪೇರಿ ಮಾಡಿರಲಿಲ್ಲ. ಗೇಟ್ ರಿಪೇರಿ ಮಾಡಲಿಕ್ಕೆ ಮುಂದಾಗದೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ಪ್ರದರ್ಶನ ಮಾಡಿದ್ದಾರೆ. ಡ್ಯಾಂನಲ್ಲಿ ನೀರಿಲ್ಲದಿದ್ದಾಗ ಗೇಟನ್ನು ಪರಿಶೀಲಿಸದ ಅಧಿಕಾರಿಗಳು, ಡ್ಯಾಂನಲ್ಲಿ ನೀರಿಲ್ಲದಿದ್ದಾಗ ಗೇಟನ್ನು ಪರಿಶೀಲಿಸಬೇಕಿತ್ತು, ಹೆಂಗಿದೆ ಪರಿಸ್ಥಿತಿ ಅವಲೋಕಿಸಬೇಕಿತ್ತು, ಅದ್ಯಾವುದು ಕೂಡ ಆಗಿರಲಿಲ್ಲ. ಹಾಗಾಗಿ ಇವತ್ತು ಗೇಟ್ನ ಚೈನ್ ಕಟ್ ಆಗಲಿಕ್ಕೆ ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. 2 ವರ್ಷಗಳ ನಂತರ ಈಗ ಭರ್ತಿಯಾಗಿದೆ ಜಲಾಶಯ. 2 ಬೆಳೆ ಬೆಳೆಯುವ ಆಶಾಭಾವನೆಯಲ್ಲಿದ್ದರು ಅನ್ನದಾತರು. ಅವರ ಆ ಕನಸು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈಗ ನುಚ್ಚು ನೂರಾಗಿ ಹೋಗಿದೆ. ಒಂದು ಕಡೆ ಯಥೇಚ್ಛವಾಗಿ ನೀರು ಹರಿದುಕೊಂಡು ಹೋಗ್ತಾ ಇದೆ, ಅದರಿಂದ ನದಿ ಪಾತ್ರದ ಗ್ರಾಮದಲ್ಲಿ ಪ್ರವಾಹದ ಭೀತಿ ಆವರಿಸಿದೆ. ಮತ್ತೊಂದು ಕಡೆ 65 TMC ನೀರು ಖಾಲಿ ಆದರೆ ಡ್ಯಾಮ್ನಲ್ಲಿ ಅರ್ಧಕ್ಕರ್ಧ ನೀರು ಖಾಲಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಬೆಳೆ ಬೆಳೆಯೋದಕ್ಕಿರಲಿ, ಕುಡಿಯುವ ನೀರಿಗೂ ಕೂಡ ತಾತ್ವಾರ ಶುರುವಾಗುವಂತಹ ಸಾಧ್ಯತೆ ಇದೆ. ಎಲ್ಲ ಅವಾಂತರಕ್ಕೆ ನೇರ ಕಾರಣ ಅಧಿಕಾರಿಗಳೇ ಅಂಥೇಳಿ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಗೇಟ್ ನಂಬರ್ 19ರಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮೊದಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಬರಗಾಲದ ಸಂದರ್ಭದಲ್ಲಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿತ್ತು. ಈಗ ಕಲ್ಯಾಣ ಕರ್ನಾಟಕ ಭಾಗದ ಜೀವನದಿ ತುಂಗಭದ್ರಾ ತುಂಬಿ ತುಳುಕ್ತಾ ಇದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ, ಅವರ ಬೇಜವಾಬ್ದಾರಿತನಕ್ಕೆ ಇವತ್ತು 65 TMC ನೀರು ವೇಸ್ಟ್ ಆಗುವಂತಹ ಪರಿಸ್ಥಿತಿ ಬಂದಿದೆ. ಯಾರು ಹೊಣೆ ಇದಕ್ಕೆ? ಅಧಿಕಾರಿಗಳೇ ನೇರ ಹೊಣೆ. ಮಾನ್ಯ ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಅವರು ಇದರ ಬಗ್ಗೆ ಗಮನ ಹರಿಸಬೇಕು. 2 ವರ್ಷ ಈ ಡ್ಯಾಮ್ನಲ್ಲಿ ಒಂದು ಹನಿ ನೀರಿರಲಿಲ್ಲ. ಗೇಟ್ಗಳನ್ನು ಆ ಸಂದರ್ಭದಲ್ಲಿ ರಿಪೇರಿ ಮಾಡುವಂತಹ ಕೆಲಸ ಆಗಬೇಕಿತ್ತು. ಈ ಬಾರಿನೂ ಮಳೆ ಆಗಲ್ಲ ಅಂಥೇಳಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ರಂತೆ. ಗಾಢ ನಿದ್ರೆಯಲ್ಲಿ ತಲ್ಲೀನರಾಗಿದ್ರಂತೆ. ಅದರ ಪರಿಣಾಮವನ್ನು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜನ ಎದುರಿಸುವಂತಹ ದುಸ್ಥಿತಿ ಬಂದು ಒದಗಿದೆ. 19ನೇ ಗೇಟ್ನಲ್ಲಿ ಯಾವ ರೀತಿಯ ಪ್ರಮಾಣದಲ್ಲಿ ನೀರು ಧುಮ್ಮಿಕ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ಆತಂಕ, ಮಗದೊಂದು ಕಡೆ ಮುಂದೆ ಜೀವನ ನಡೆಸೋದು ಹೇಗೆ ಅನ್ನುವಂತಹ ಚಿಂತೆ ಈಗ ಇದೇ ನದಿಯ ನೀರನ್ನು, ಇದೇ ಜಲಾಶಯದ ನೀರನ್ನು ನಂಬಿಕೊಂಡವ್ರಿಗೆ ಕಾಡ್ತಾ ಇರುವಂಥದ್ದು. ಮೊದಲೇ ಕೊಪ್ಪಳ, ರಾಯಚೂರು ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ, ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ 65 TMC ನೀರು ವೇಸ್ಟ್ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಕ್ಕಣ್ಣ ಕತ್ತಿ, 2 ವರ್ಷ ಬರ ಆವರಿಸಿತ್ತು, ಜಲಾಶಯದಲ್ಲಿ ನೀರು ಖಾಲಿಯಾಗಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅಂಥೇಳಿ ಇವತ್ತಿನ ಈ ಸಮಸ್ಯೆಗೆ 65 TMC ನೀರು ವೇಸ್ಟ್ ಆಗ್ತಾ ಇರೋದಕ್ಕೆ ಅಧಿಕಾರಿಗಳೇ ನೇರ ಕಾರಣ ಅಲ್ವಾ? ಹೌದು ಪ್ರೇಮ್, ಈಗಾಗಲೇ ಕಳೆದ ವರ್ಷ ಸಹ ಬರ ಬಿದ್ದಿತ್ತು. ಆ ಸಮಯದಲ್ಲಿ ಅಂತ ನೀರಾವರಿ ಅಧಿಕಾರಿಗಳು ಮತ್ತು ಈ ನೀರಾವರಿ ಅಂದ್ರೆ ಜಲಮಂಡಳಿಯವರು ಇದನ್ನ ನಿರ್ವಹಣೆ ಮಾಡಬೇಕು. ತುಂಗಭದ್ರಾ ಜಲಾಶಯ ಡ್ಯಾಮ್ನ ನಿರ್ವಹಣೆ ಮಾಡಬೇಕಾಯಿತು. ಆದರೆ ಯಾವೊಬ್ಬ ಅಧಿಕಾರಿಗಳು ಸಹ
ಗೇಟನ್ನಾಗಲಿ ಸಂಬಂಧಪಟ್ಟ ಕ್ರಶ್ ಗೇಟ್ಗಳನ್ನ ರಿಪೇರಿ ಮಾಡುವುದನ್ನಾಗಲಿ ಅದಕ್ಕೆ ಚೈನ್ ಲಿಂಕನ್ನು ನೋಡುವುದಾಗಲಿ ಮಾಡಿದ್ದಂಗೆ ಇಲ್ಲ. ಆ ಕಾರಣಕ್ಕಾಗಿ 69 ವರ್ಷದಲ್ಲಿ ಆಗದಂಥ ಅನಾಹುತ ಇವತ್ತು ಆಗಿದೆ. ಈ ಕಾರಣಕ್ಕೆ ನೇರ ಹೊಣೆ ಅಧಿಕಾರಿಗಳಂತ ಹೇಳಬೇಕಾಗುತ್ತೆ. ಯಾಕಂದರೆ ಅಧಿಕಾರಿಗಳಿಗೆ ಇದು ಮಾಹಿತಿ ಐತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅವರು ನೀರಾವರಿ ಅಧಿಕಾರಿಗಳಾಗಿದ್ದರೆ ಇದ್ರ ಮಾಹಿತಿ ಸ್ಪಷ್ಟವಾಗಿ ಅವರಿಗೆ ಸಿಗ್ತಾ ಇತ್ತು. ಆದರೆ ಬೇರೆ ಇಲಾಖೆಗಳಿಂದ ಬಂದು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮಾಹಿತಿ ಕೊರತೆ ಹಿನ್ನೆಲೆಯಲ್ಲಿ ಇವತ್ತು ಇಂಥ ದೊಡ್ಡ ಅನಾಹುತ ರೈತರಾಗಿರ್ಬೋದು, ಸಾರ್ವಜನಿಕರಿಗೂ ಸಮಸ್ಯೆ ಎದುರಿಸುವಂಥ ಲಕ್ಷಣ ಗೋಚರಿಸಿದೆ ಅಂತ ಹೇಳ್ಬೋದು. ಯಾಕಂದರೆ 65 TMC ನೀರನ್ನು ಹೊರಗಡೆ ಖಾಲಿ ಮಾಡಿದ ಮೇಲೆ ತುಂಗಭದ್ರಾ ಜಲಾಶಯದಲ್ಲಿ ಅಂದರೆ 19ನೇ ಗೇಟನ್ನು ರಿಪೇರಿ ಮಾಡಬೇಕಾಗುತ್ತೆ. ಈಗಾಗಲೇ ಹೈದರಾಬಾದ್ ತಂಡ ಆಗಿರ್ಬೋದು, ಚೆನ್ನೈ ತಂಡ ಆಗಿರ್ಬೋದು ಮತ್ತು ಬೆಂಗಳೂರು ತಂಡ 3 ತಂಡಗಳು ಈಗ ಬರ್ತಾ ಇದ್ದಾವೆ. ಈಗ ಇನ್ನೊಂದು 1 ಗಂಟೆಗಳಲ್ಲಿ 2 ಗಂಟೆಗಳ ಕಾಲದಲ್ಲಿ ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತದೆ. ಅವ್ರು ಬಂದರೂ ಸಹ ಯಾವುದೇ ರೀತಿ ರಿಪೇರಿ ಮಾಡುವಂಥ ಕೆಲಸ ಆಗೋದಿಲ್ಲ. ಯಾಕಂದರೆ 65 TMC ನೀರು ಖಾಲಿ ಆದಾಗ ಮಾತ್ರ ಅದು ಸ್ಪಷ್ಟವಾಗಿ ಏನಾಗಿದೆ ಮತ್ತು ಚೈನ್ ಲಿಂಕ್ ಎಲ್ಲಿ ಕಟ್ಟಾಗಿದೆ, ಯಾವ ರೀತಿ ರಿಪೇರಿ ಮಾಡಬೇಕು ಮತ್ತು ಲಕ್ಷಣಗಳೇನು, ಮತ್ತು ಯಾವ ರೀತಿ ಮತ್ತೆ ಒಂದು ಹೊಸದಾಗಿ ಏನಂದರೆ ಗೇಟನ್ನು ರೆಡಿ ಮಾಡಬೇಕಾಗುತ್ತೆ. ಅದು 1 ವಾರಗಳ ಕಾಲ ಬೇಕಾಗುತ್ತೆ. ಇವೆಲ್ಲ ಒಂದು ವಾರ ಕಾಲ ನಿರಂತರವಾಗಿ ಡ್ಯಾಮ್ನಿಂದ ನೀರು ಖಾಲಿ ಆದರೆ ಸಮಸ್ಯೆ ರೈತರಿಗೆ ಆಗುತ್ತೆ. ಈಗಾಗಲೇ ನೀರಾಗಲೇ ಖಾಲಿ ಆಗ್ತಾ ಇದೆ. 65 TMC ಖಾಲಿ ಮಾಡಿದ್ರೆ ಕೇವಲ ಉಳಿದ 40 TMCಯಲ್ಲಿ ಒಂದು ಬೆಳೆ ಸಹ ಬೆಳೆಯಕ್ಕಾಗಲ್ಲ. ಇದು ಮತ್ತು ರೈತರಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ನೇರವಾಗಿ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟಿನಿಂದ ಇವತ್ತು ದೊಡ್ಡದಾದಂಥ ಸಮಸ್ಯೆ ಎದುರಿಸಬೇಕಾಗಿದೆ. ಪ್ರೇಮ್. ಓಕೆ.